ರಾತ್ರಿ ತುಂಬ ಮಳೆ. ಅವಿನಾಶ್ ಹಾಲಲ್ಲಿ ಮಲ್ಕೊಂಡಿದ್ದ. ನಾನು ರೂಮಲ್ಲಿ ಮಲ್ಕೊಂಡಿದ್ದೆ. ತುಂಬ ಜೋರಾಗಿ ಗುಡುಗು ಸಿಡಲಿ. ರಾತ್ರಿ ಲೈಟ್ ಹೋಗಿತ್ತು. ನಾನು ಅಂದ್ಕೊಂಡೆ ಅವಿನಾಶ್ ನನ್ನ ಹತ್ರ ಬಂದು ಮಲ್ಕೊಂಡಿದ್ರೆ ಅವನನ್ನು ಅಪ್ಕೊಂಡು ಮಲ್ಕೋತಿದ್ದೆ ಅಂತ. ಮತ್ತೆ ಇನ್ನೂ ಜೋರಾಗಿ ಸಿಡಿಲು ಹೊಡೆದಾಗ ಎದ್ದು ಹೋಗಿ ಅವಿನಾಶ್ ಹತ್ರ ಹೋದೆ. ಆಗ ಅವಿನಾಶ್ ಎದ್ದು, ನೀನು ಯಾಕೆ ಇಲ್ಲಿ ಬಂದಿದ್ದೀಯಾ, ಹೋಗಿ ಅಲ್ಲಿ ಮಲ್ಕೋ ಅಂತ ಹೇಳಿ ಕಳಿಸಿದ್ರು. ನಾನು, ಇಲ್ಲ ಅವಿನಾಶ್, ನನಗೆ ತುಂಬ ಭಯ ಆಗ್ತಿದೆ ರೂಮಲ್ಲಿ ಒಬ್ಬಳೇ ಮಲ್ಕೊಳ್ಳೋಕ್ಕೆ, ನೀನು ಬಂದು ನನ್ನ ಹತ್ರ ಮಲ್ಕೋ ಅಂತ ಹೇಳಿದೆ. ಅವನು ಹೇಳ್ದ, ಇಲ್ಲ, ನಾನು ನಿನ್ನ ಜೊತೆ ಮಲ್ಕೊಳ್ಳಲ್ಲ, ನೀನು ಮಲ್ಕೋ ಹೋಗಿ ಅಂತ ಹೇಳ್ದ. ನಾನು ಹೇಳಿದೆ, ನೀನು ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ, ಮೊದಲೆಲ್ಲ ಚೆನ್ನಾಗಿಯೇ ಇದ್ದೆ ನನ್ನ ಜೊತೆ, ಈಗ ನಾನು ಏನು ಮಾಡಿದೆ ಅಂತ ಹೀಗೆ ಮಾಡ್ತಾ ಇದ್ದೀಯಾ ಅಂತ. ನಿನ್ನಿಂದಾನೇ ನಾನು ಹೀಗೆ ಆಗೋಕ್ಕೆ ಕಾರಣ, ಹೋಗಿ ಮಲ್ಕೋ ಅಂತ ಹೇಳ್ದ. ಅದಕ್ಕೆ ನಾನು, ಈಗ ಏನು ಮಾಡಬೇಕು ನೀನು ಸರಿಯಾಗೋಕ್ಕೆ, ಅದನ್ನಾದರೂ ಹೇಳು ಅಂತ ಹೇಳಿದೆ. ಅದಕ್ಕೆ ಅವನು, ನೀನು ನಿಜವಾದ ಪ್ರೀತಿ ಮಾಡ್ತಿದ್ದೀಯಾ ನನ್ನ ಜೊತೆ ಅಂತ ಕೇಳಿದಾಗ ನಾನು ಹ್ಞೂ ಅಂತ ಹೇಳಿದೆ. ಹಾಗಾದರೆ ನೀನು ಹೋಗಿ ಆ ಮಳೆಯಲ್ಲಿ ನಿಂತ್ಕೋ ಅಂತ ಹೇಳಿ ಹೊರಗಡೆ ಕರ್ಕೊಂಡೋಗಿ ಬಿಟ್ಟರು. ಮತ್ತು ಅವನು ಒಳಗಡೆ ಹೊಟ್ಟೋದ್ರು. ನಾನು ಅಲ್ಲಿ ಮಳೆಯಲ್ಲಿ ನೆನೆಯುತ್ತಾ ಅಂದ್ಕೊಂಡೆ, ನಾನು ಯಾಕಾದರೂ ಇವನ್ನ ಇಷ್ಟಪಟ್ಟೆ ಅಂತ. ನಾನು ಮತ್ತು ಅವಿನಾಶ್ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿ ಮತ್ತೆ ಲವ್ ಆಯಿತು. ಹಾಗೆ ನಮ್ಮ ಪ್ರೀತಿ ಮುಂದುವರಿತು. ಅವಿನಾಶ್ ಮನೆಯಲ್ಲಿ ಮದುವೆ ವಿಷಯ ಮಾತಾಡಿದರು. ಅವನಿಗೆ ಅವನ ಅಮ್ಮನ ತಂಗಿ ಮಗಳಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಆಗ ಇವನು, ನಾನು ಒಬ್ಬಳನ್ನೇ ಇಷ್ಟಪಡ್ತಾ ಇದ್ದೀನಿ, ನಾನು ಅವಳ ಜೊತೆನೇ ಮದುವೆ ಆಗೋದು ಅಂತ ಹೇಳ್ದ. ಆ ಥರ ಅವನ ಮನೇಲಿ ಯಾರಿಗೂ ಇಷ್ಟ ಇರಲಿಲ್ಲ. ನನ್ನ ಮನೇಲಿ ಆ ಥರ ಏನೂ ಇರಲಿಲ್ಲ, ನಮಗೆ ಫ್ರೀಡಮ್ ಇತ್ತು. ಆದರೆ ಪ್ರೀತಿ ಮಾಡೋ ಹುಡುಗ ಒಳ್ಳೆ ಹುಡುಗ ಮತ್ತು ಒಳ್ಳೆ ಜಾಬಲ್ಲಿ ಇರಬೇಕು ಅಂತ ಹೇಳ್ತಾಯಿದ್ರು. ನಮ್ಮ ಮನೇಲಿ ಹೇಳಿದ್ದಕ್ಕೆ ಒಪ್ಕೊಂಡ್ರು. ನನಗೆ ತುಂಬ ಖುಷಿಯಾಯಿತು. ನಾನು ಅವಿನಾಶ್ ಹತ್ರ ಹೇಳಿದೆ. ಆಗ ಅವನು, ಹಾಗಾದರೆ ನಮ್ಮ ಮನೇಲಿ ಒಪ್ಪಲಿಲ್ಲ, ಆದರೂ ಪರವಾಗಿಲ್ಲ, ನಾನು ಒಬ್ಬನೇ ಬಂದು ಮದುವೆ ಮಾಡ್ಕೋತೀನಿ ಅಂತ ಹೇಳ್ದ. ನಾನು ಅಮ್ಮನ ಹತ್ರ ಹೇಳೋದಕ್ಕೆ, ಹಾಂ ಆಯಿತು, ಬರೋಕ್ಕೆ ಹೇಳು ಅಂತ ಹೇಳಿದ್ರು. ಹಾಗೆ ಅವಿನಾಶ್ನ ನೋಡಿ ತುಂಬ ಇಷ್ಟ ಆಯಿತು ನಮ್ಮ ಅಪ್ಪ ಅಮ್ಮನಿಗೆ. ನಮ್ಮ ಅಪ್ಪ ಅಮ್ಮನೇ ನಿಂತು ಮದುವೆ ಮಾಡಿಸಿದ್ರು. ಆದರೆ ಅವಿನಾಶ್ ಮನೇಲಿ ಯಾರೂ ಬಂದಿರಲಿಲ್ಲ. ಹಾಗೆ ಅವರು ಅವನನ್ನು ಅವ್ರ ಕುಟುಂಬದಿಂದ ಹೊರಗಡೆ ಹಾಕಿದ್ರು. ಅವನು ತುಂಬ ಟೆನ್ಷನಿಂದ ಇದ್ದ. ಆಗ ನಾನು ಅವನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋದೆ. ಅಲ್ಲಿ ಅಪ್ಪ ಅಮ್ಮನ ಹತ್ರ ಎಲ್ಲ ಹೇಳಿದೆ. ಅಮ್ಮ ಒಂದು ವಾರದ ಗಂಟೆ ಏನೂ ಹೇಳಲಿಲ್ಲ. ಮತ್ತು ನನ್ನ ಜೊತೆ, ನೋಡು, ನೀನು ಮದುವೆ ಆಗಿರೋದು ನೀನು ಇಷ್ಟದ ಪ್ರಕಾರ, ನೀನು ಹೇಳಿದ ಪ್ರಕಾರ ನಾನು ಮದುವೆ ಮಾಡಿಸಿದ್ದೀನಿ, ಮತ್ತು ಈಗ ನಿನ್ನನ್ನು ನೋಡೋದಲ್ಲದೆ ನಿನ್ನ ಗಂಡನ ನೋಡ್ಕೋಬೇಕಾ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಮತ್ತು ನಾನು ಈ ವಿಷಯನ ಅವಿನಾಶ್ ಹತ್ರ ಹೇಳಿದೆ. ಆಗ ನನಗೆ ಇಲ್ಲಿ ಸಿಗೋ ಸಂಬಳದಲ್ಲಿ ಹೋಗಿ ಬೇರೆ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನಾನು ಮಲೇಷ್ಯಾದಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ಮತ್ತು ಅಲ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡಿ ಮತ್ತೆ ಇಲ್ಲಿ ಒಳ್ಳೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ದ. ಹಾಗೆ ಅವನಿಗೆ ಒಂದು ವಾರದಲ್ಲಿ ಕೆಲಸಕ್ಕೆ ಹೋಗಬೇಕಿತ್ತು. ಅದಕ್ಕೆ ಅವನು ಪ್ಲೇನ್ ಬುಕ್ ಮಾಡಿ ಬೇಗ ರೆಡಿ ಮಾಡ್ಕೊಂಡಿದ್ದ. ನನಗೆ ಅವನು ಹೋಗೋದು ಇಷ್ಟ ಇರಲಿಲ್ಲ, ಆದರೂ ಏನು ಮಾಡೋದು ಅಂತ ಅಳುತ್ತಾ ಇದ್ದೆ. ಅವನು ಸಮಾಧಾನ ಮಾಡಿ ಹೋದ. ಹಾಗೆ ಅಲ್ಲಿ ಹೋಗಿ ದಿನೇ ಕಾಲ್ ಮಾಡ್ತಿದ್ದ, ಮತ್ತು ತಿಂಗಳಿಗೊಮ್ಮೆ ಹಣ ಕಳಿಸ್ತಿದ್ದ. ನಾನು ಅದನ್ನು ನಮ್ಮ ಅಪ್ಪ ಅಮ್ಮನಿಗೆ ಸ್ವಲ್ಪ ಹಣ ಮನೆ ಖರ್ಚಿಗೆ ಅಂತ ಕೊಡ್ತಿದ್ದೆ, ಸ್ವಲ್ಪ ಹಣ ಎತ್ತು ಮಡಗ್ತಿದ್ದೆ. ಸ್ವಲ್ಪ ದಿನಗಳು ಕಳೀತಾ ಕಾಲ್ ಮಾಡೋದು ಕಮ್ಮಿ ಮಾಡ್ದ. ನಾನು ಕೇಳಿದ್ದಕ್ಕೆ, ಇಲ್ಲಿ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತೀನಿ ಅಂತ ಹೇಳ್ದ. ಹೀಗೆ ಮಾತಾಡೋದು ಕಮ್ಮಿ ಆಯಿತು. ಹೀಗೆ ಒಂದು ಹೇಳ್ದ, ನಿನ್ನ ಜೊತೆ ಏನೋ ಮಾತಾಡಬೇಕಿತ್ತು, ನಾನು ಒಂದು ವಾರದಲ್ಲಿ ಬರ್ತೀನಿ ಅಂತ ಹೇಳ್ದ. ನನಗೆ ತುಂಬ ಖುಷಿಯಾಗಿತ್ತು. ಮತ್ತು ನಾನು ನಮ್ಮ ಅಪ್ಪನ ಹತ್ರ, ನನಗೆ ಸಿಗೋ ಆಸ್ತಿನ ಈಗಲೇ ಬರ್ದುಕೊಡಿ, ನಾನು ಬೇರೆ ಮನೆ ಮಾಡ್ಕೋತೀನಿ ಅಂತ ಹೇಳಿದೆ. ಹಾಗೆ ಅದರಿಂದ ಒಂದು ಫ್ಲ್ಯಾಟ್ ತೆಗೆದೆ. ಮತ್ತು ಅವನಿಗೆ ಹೇಳಲಿಲ್ಲ, ಅವನಿಗೆ ಸರ್ಪ್ರೈಸ್ ಮಾಡೋದಂತ ಸುಮ್ಮನೆ ಇದ್ದೆ. ಅವನು ಬರೋ ದಿನ ಅವನಿಗೆ ಇಷ್ಟ ಇರೋದೆಲ್ಲ ಮಾಡಿ ಮಡಗಿದ್ದೆ. ಮತ್ತು ಅವನಿಗೆ ಇಷ್ಟ ಇರೋ ಡ್ರೆಸ್ ಹಾಕ್ಕೊಂಡು ಅವನನ್ನು ಪಿಕಪ್ ಮಾಡಲು ಹೋದೆ. ಅವನು ಏರ್ಪೋರ್ಟ್ಗೆ ಬಂದ ಕೂಡಲೇ ಅವನನ್ನು ಓಡಿ ಹೋಗಿ ಹಗ್ ಮಾಡಿದೆ. ಆಗ ಅವಿನಾಶ್, ಏನು ಮಾಡ್ತಾ ಇದ್ದೀಯಾ, ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಹೇಳಿ ದೂರ ಮಾಡ್ದ. ನಾನು ಮನೆಗೆ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಮಾಡಿದೆ. ಆದರೆ ಅವನಿಗೆ ಅಷ್ಟು ಖುಷಿಯಾಗಲಿಲ್ಲ. ಮತ್ತು ಹೇಳ್ದ, ನನಗೆ ಹೊಟ್ಟೆ ಹಸಿವು, ಊಟ ಬಡಿಸು ಅಂತ ಹೇಳಿ ಫ್ರೆಶ್ ಆಗಲು ಹೋದ. ಮತ್ತೆ ಬಂದು ಊಟ ಮಾಡಬೇಕಾದ್ರೆ ತುಂಬ ಸ್ಯಾಡ್ ಆಗಿದ್ದ. ನಾನು ಏನಾಯ್ತು ಅಂತ ಕೇಳಿದ್ದಕ್ಕೆ, ಏನಿಲ್ಲ, ನೀನು ಸುಮ್ಮನೆ ಇರು ಅಂತ ಕೋಪದಿಂದ ಹೇಳ್ದ. ನಾನು ಸುಮ್ಮನೆ ಆಗಿಬಿಟ್ಟೆ. ರಾತ್ರಿ ಅವಿನಾಶ್, ನಾನು ನಿನ್ನ ಜೊತೆ ಮಲಗಲ್ಲ, ನಾನು ಸೋಫಾದಲ್ಲಿ ಮಲ್ಕೋತೀನ ಅಂತ ಹೇಳ್ದ. ನಾನು ಏನಾಯ್ತು ಅಂತ ಹೇಳಿದೆ. ಅದಕ್ಕೆ ಅವನು, ಈಗ ನಿನಗೆ ಎಲ್ಲ ಹೇಳ್ಕೊಂಡು ಕೂತಿರ್ತೀನಿ ಅಂತ ಹೇಳ್ದ. ಮತ್ತು ಅಲ್ಲಿ ಮಳೆಯಲ್ಲಿ ನೆನಿತಾ ಯಾವಾಗ ಅಲ್ಲಿ ಬಿದ್ದಿದ್ದೆ ಗೊತ್ತಿರಲಿಲ್ಲ. ಮತ್ತು ಎಚ್ಚರವಾದಾಗ ಆಸ್ಪತ್ರೆಯಲ್ಲಿ ಇದ್ದೆ. ಮತ್ತು ಅವಿನಾಶ್ ಅಳ್ತಿದ್ದ. ಮತ್ತು ನನ್ನನ್ನು ನೋಡಿ ಓಡಿ ಬಂದು, ಸಾರಿ ಕಣೆ, ನನ್ನನ್ನು ಕ್ಷಮಿಸಿಬಿಡು, ನಮ್ಮ ಮನೇಲಿ ನಾನು ಎಲ್ಲ ಆಸ್ತಿ ಮತ್ತು ನನಗೆ ಸೇರಬೇಕಿದ್ದ ಮನೆಯೆಲ್ಲ ನನ್ನ ಅಣ್ಣನಿಗೆ ಬರ್ಕೊಟ್ಬಿಟ್ಟಿದ್ದಾರೆ,
ಮತ್ತು ನನಗೆ ಮಲೇಷ್ಯಾದಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ ಆಯಿತು. ಮತ್ತು ಈ ವಿಷಯ ಕೇಳಿ ತುಂಬ ಕೋಪ ಬಂತು. ಮತ್ತು ಇದಕ್ಕೆ ನೀನೇ ಕಾರಣ. ನಿನ್ನನ್ನು ಮದುವೆ ಆಗಿದ್ದಕ್ಕೆ ನನಗೆ ಸಿಗಬೇಕಾಗ್ತಿದ್ದೆಲ್ಲ ನನ್ನ ಅಣ್ಣನಿಗೆ ಸಿಕ್ಕಿದೆ. ಮತ್ತು ನನ್ನ ಅಮ್ಮನೂ ಅವಳಿಗೆ ಡಿವೋರ್ಸ್ ಕೊಟ್ಟು ಬಂದರೆ ನಿನ್ನನ್ನು ನನ್ನ ಮನೆಗೆ ಸೇರಿಸ್ತೀನಿ, ಮತ್ತು ನಿನಗೆ ಅಷ್ಟೇ ಸಮಪಾಲು ಆಸ್ತಿ ಸಿಗುತ್ತೆ ಅಂತ ಕಾಲ್ ಮಾಡಿ ಹೇಳಿದರು. ಅದಕ್ಕೆ ನಿನ್ನನ್ನು ಹೇಗಾದರೂ ಮಾಡಿ ದೂರ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಮತ್ತು ನಿನ್ನನ್ನು ಈ ಥರ ಚಿತ್ರಹಿಂಸೆ ನೀಡಿದೆ. ಆದರೆ ನೀನು ನನಗೋಸ್ಕರ ಸಾಯೋಕ್ಕೂ ಸಿದ್ಧವಾಗಿದ್ದೀಯಲ್ಲ, ನೀನು ನನ್ನನ್ನು ಬಿಟ್ಟು ಹೋಗಲ್ವಲ್ಲ ಅಂತ ಹೇಳಿ ಅಳುತ್ತಾ ಇದ್ದ. ನನ್ನನ್ನು ಕ್ಷಮಿಸು, ನಾನು ಇನ್ನು ನಿನ್ನ ಜೊತೆ ತುಂಬ ಚೆನ್ನಾಗಿರ್ತೀನಿ ಅಂತ ಹೇಳಿದ್ರು. ನನಗೆ ಈ ಮಾತು ಕೇಳಿ ನನಗೆ ಅವನ ಮೇಲೆ ಪ್ರೀತಿ ಕಮ್ಮಿ ಆಯಿತು. ಮತ್ತು ನೀವೇ ಹೇಳಿ, ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ನನ್ನನ್ನು ಆಸ್ತಿಗಾಗಿ ಹೀಗೆ ಮಾಡಿದ್ದಾರೆ. ನಾನು ಅವ್ರ ಜೊತೆ ಜೀವನ ಮಾಡೋದು ಸರಿನಾ ತಪ್ಪಾ? ನೀವೇ ಹೇಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.